Praise God. May the Lord lead us through as we discuss about gift of tongues. ಅನ್ಯ ಭಾಷೆಗಳ ವರದ ಬಗ್ಗೆ ದೇವರು ನಮ್ಮನ್ನು ನಡೆಸಿದ ಹಾಗೆ ಅದರ ಕುರಿತು ನಾವು ಚರ್ಚೆ ಮಾಡಲಿಕ್ಕೆ ಹೋಗೋಣ. Okay, praise God. Let us turn our Bibles to 1 Corinthians chapter 12, verse 7 to 10. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 7ನೇ ವಚನದಿಂದ ಮುಂದುವರಿಸಿ ನಾವು ಓದಿಕೊಳ್ಳೋಣ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟಿವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯ ಅಸತ್ಯಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಓಕೆ, ತೋರಿ ಬರುವ ದೇವರ ಆತ್ಮನ ವರಗಳು ಯಾವುದಕ್ಕೋಸ್ಕರ ಕೊಡಲ್ಪಟ್ಟಿದೆ? ಸರ್ವರ ಪ್ರಯೋಜನ, ಅಂದ್ರೆ ಎಲ್ಲರಿಗೂ ಪ್ರಯೋಜನ ಆಗುವ ಹಾಗೆ, ಅಂದ್ರೆ ಸಬೇಕು ಎಂಬುದಾಗಿ. Amen. Praise the Lord. Here Paul is writing about the gifts of the Holy Spirit. ಇಲ್ಲಿ ನಾವು ನೋಡ್ತೇವೆ ಪೌಲನು ಪವಿತ್ರಾತ್ಮನ ವರಗಳ ಬಗ್ಗೆ ಆತನು ಬರೀತಾ ಇದ್ದಾನೆ. How many gifts he is writing here? ಇಲ್ಲಿ ಎಷ್ಟು ವರಗಳ ಬಗ್ಗೆ ಬರೆಯಲ್ಪಟ್ಟಿದೆ? 9, right? 9 gifts. ವರಗಳು. Okay, in the 9 gifts of the Holy Spirit, ಈ 9 ಆತ್ಮನ ವರಗಳು, we see that 7 gifts are one side and 2 are another side. ನಾವು ನೋಡ್ತೇವೆ ಈ 9 ವರಗಳಲ್ಲಿ 7 ವರಗಳು ಒಂದು ಕಡೆ ಇರುವಂತದ್ದಾದ್ರೆ 2 ವರಗಳು ಒಂದು ಕಡೆ ನಿಲ್ಲುವಂತವಾಗಿರ್ತವೆ. Okay, try to divide the word very carefully. Okay? ನಾವು ಜಾಗೃತಿಯಾಗಿ ದೇವರ ವಾಕ್ಯವನ್ನು ನಾವು ವಿಭಜಿಸೋಣ. See, let's see here from the beginning. ಇಲ್ಲಿ ನಾವು ಪ್ರಾರಂಭದಿಂದ ನಾವು ನೋಡೋಣ. It says word of wisdom. ಇಲ್ಲಿ ನಾವು ನೋಡ್ತೇವೆ ಜ್ಞಾನ ವಾಕ್ಯವು ಎಂಬುದಾಗಿ, and knowledge, ಮತ್ತು ವಿದ್ಯಾ ವಾಕ್ಯವು ಎಂಬುದಾಗಿ, and faith, ಮತ್ತೆ ನಂಬಿಕೆಯು ಎಂಬುದಾಗಿ, gift of healing, ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, gift of miracle working, ಮಹತ್ತುಗಳನ್ನು ಮಾಡುವ ವರವು, gift of prophecy, ಪ್ರವಾದನೆಯ ವರವು, okay, and discernment of spirits. ಸತ್ಯ ಅಸತ್ಯಗಳನ್ನು ಅಸತ್ಯಾತ್ಮಗಳನ್ನು ವಿವೇಚಿಸುವ ವರವು. Okay, praise God. Praise the Lord. These are all the ministerial gifts, right? ಇವೆಲ್ಲವೂ ಸಹ ಪರಿಚರ್ಯ ಅಂದ್ರೆ ಇನ್ನೊಬ್ಬರಿಗೆ ಸೇವೆ ಮಾಡುವುದಕ್ಕಾಗಿ ಕೊಡಲ್ಪಟ್ಟಿರುವ ವರಗಳು. Okay, all 9 are for ministry only. ಎಲ್ಲ 9 ವರಗಳು ಸಹ ಸೇವೆಗೋಸ್ಕರವೇ, ಅಂದ್ರೆ ಇನ್ನೊಬ್ಬರ ಸೇವೆಗೋಸ್ಕರವೇ ಕೊಡಲ್ಪಟ್ಟಿರುವಂತಹ. But 8th one is what? Gift of tongues, unknown language. ಆದ್ರೆ 8ನೇ ವರವನ್ನು ನಾವು ಇಲ್ಲಿ ನೋಡುವಾಗ ವಿವಿಧ ವಾಣಿಗಳನ್ನಾಡುವ ವರವು ಎಂಬುದಾಗಿದೆ. Okay, and the last one is interpretation of that language. ಕಡೆ 9ನೇ ವರವನ್ನು ನಾವಿಲ್ಲಿ ನಾವು ನೋಡುವಾಗ ಅದಕ್ಕೆ ವಾಣಿಗಳ ಅರ್ಥವನ್ನು ಹೇಳುವಂತ ವರವು ಎಂಬುದಾಗಿ ಹೇಳಲ್ಪಟ್ಟಿದೆ. Okay, so the gift of tongues, why I am saying it is different from the other gifts is, ಯಾಕೆ ವಾಣಿಗಳನ್ನಾಡುವ ವರವು ಬೇರೆ ವರಗಳಿಗೆ ಭಿನ್ನವಾಗಿದೆ ಎಂಬುದಾಗಿ ನಾನು ಹೇಳ್ತೇನೆಂದರೆ, it is primarily a tongue for prayer. ಈ ಒಂದು ವರವು ಯಾಕೆ ಕೊಡಲ್ಪಟ್ಟಿದೆ ಅಂದ್ರೆ ಪ್ರಾರ್ಥನಾ ನಿಮಿತ್ತವಾಗಿ ನಮಗೆ ಕೊಡಲ್ಪಟ್ಟಿರುವಂತದ್ದಾಗಿದೆ. Praise God. I'll explain you more. ಇದರ ಕುರಿತು ನಾನು ಹೆಚ್ಚಾಗಿ ನಿಮಗೆ ವಿವರಿಸುತ್ತೇನೆ. So all the other gifts are one side. ಎಲ್ಲ ಬೇರೆ 7 ವರಗಳು ಒಂದು ಕಡೆ ಇರುವಂತವಾಗಿದ್ದಾವೆ. It is about Holy Spirit leading us to do something. ಈ ವರಗಳು ಹೇಗೆಂದರೆ ಪವಿತ್ರಾತ್ಮ ನಾವೇನಾದ್ರೂ ಸೇವೆಯನ್ನು ಮಾಡುವುದಕ್ಕಾಗಿ ಕರ್ತನು ನಮ್ಮನ್ನು ಪ್ರೇರೇಪಿಸಿ ನಡೆಸುವಂತದ್ದಾಗಿದೆ. But the gift of tongues is Holy Spirit leading us to speak to God. ಆದ್ರೆ ನಾನಾ ಭಾಷೆಗಳನ್ನು ನಾನಾ ವಿಧವಾದ ವಾಣಿಗಳನ್ನಾಡುವ ವರವನ್ನುವಂಥದ್ದು ದೇವರ ಆತ್ಮನು ತಂದೆ ದೇವರ ಹತ್ರ ಮಾತನಾಡುವುದಕ್ಕಾಗಿ ಪ್ರಾರ್ಥನೆ ನಿಮಿತ್ತವಾಗಿ ಕೊಡಲ್ಪಟ್ಟಿರುವಂತದ್ದಾಗಿದೆ. Hallelujah. Hallelujah. Did you understand the difference? ಇದರ ವ್ಯತ್ಯಾಸ ನಿಮಗೆ ಅರ್ಥವಾಯ್ತಲ್ವಾ? ಕ್ಲಿಯರ್ ರೈಟ್? ಯಾರಿಗಾದರೂ ಡೌಟ್ ಉಂಟಾ? ಇನ್ನೊಂದ್ಸತಿ ಹೇಳ್ಬೇಕಾ? ಓಕೆ, ಹೇಳಿ, ಇನ್ನೊಂದ್ಸತಿ ಹೇಳ್ಬೇಕು. ಓಕೆ, ಎಸ್. ಸೊ ಮೊದಲನೆಯ 7 ವರಗಳು ನಾವು ಓದಿದ್ದೇವಲ್ವಾ, ಅದೆಲ್ಲವೂ ಕೂಡ ಪರಿಶುದ್ಧಾತ್ಮ ದೇವರು ನಮ್ಮನ್ನ ನಡೆಸಿ ನಮ್ಮಿಂದ ಮಿನಿಸ್ಟ್ರಿ ಮಾಡ್ಲಿಕ್ಕೋಸ್ಕರ ಅದನ್ನು ಕೊಟ್ಟಿದ್ದಾರೆ. ಓಕೆ, ಆದ್ರೆ 8ನೇ ವರ, ದಟ್ ಮೀನ್ಸ್ ಗಿಫ್ಟ್ ಆಫ್ ಟಂಗ್ಸ್, ಈಸ್ ಹೋಲಿ ಸ್ಪಿರಿಟ್ ಲೀಡಿಂಗ್ ಅಸ್ ಟು ಟಾಕ್ ಟು ಗಾಡ್. ದೇವರ ಹತ್ರ ಮಾತನಾಡುವುದಕ್ಕಾಗಿ ಈ 8ನೇ ವರ ಅಂದ್ರೆ ವಿವಿಧ ವಾಣಿಗಳನ್ನಾಡುವ ವರವನ್ನು ದೇವರ ಹತ್ರ ಮಾತನಾಡುವುದಕ್ಕಾಗಿ ಪವಿತ್ರಾತ್ಮನು ಕೊಟ್ಟಿರುತ್ತಾನೆ. ಓಕೆ, ಫೈನ್. That is a difference. ಅದೇ ಒಂದು ವ್ಯತ್ಯಾಸ. Okay, so let's read Mark chapter 16 verse 17. ನಾವು ಸತ್ಯವೇದವನ್ನು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನಕ್ಕೆ ನಾವು ತಿರುಗಿಸೋಣ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು. Praise the Lord. Praise the Lord. ಇದು ಯಾರು ಹೇಳಿರುವಂತ ಮಾತು? Who said these words? ಈ ಮಾತುಗಳನ್ನು ಯಾರು ಹೇಳಿದ್ದಾರೆ? Jesus said. Okay, so this is the promise of Jesus Christ. ಇದು ಯೇಸು ಸ್ವಾಮಿಯ ವಾಗ್ದಾನವಾಗಿದೆ. That whoever believes and are baptized, ಯಾರಾದ್ರೆ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ತಾರೋ, that means that whoever is saved in Christ, ಅದರ ಅರ್ಥ ಯಾರು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿದವರಾಗಿದ್ದಾರೋ, these things will follow them.
ಅವರನ್ನು ಈ ಸಂಗತಿಗಳು ಹಿಂಬಾಲಿಸುವವು ಎಂಬುದಾಗಿ. In that he says they will talk in diverse languages. ಅವರನ್ನು ಹಿಂಬಾಲಿಸುವ ಸಂಗತಿಗಳಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ ಅವರು ಹೊಸ ಭಾಷೆಗಳನ್ನು ಮಾತಾಡುವರು ಎಂಬುದಾಗಿ. Amen. Amen. So from this we understand ಇದರಿಂದ ನಾವು ಅರ್ಥ ಮಾಡಿಕೊಳ್ಳುವಂತದ್ದು ಏನಂದ್ರೆ that this is a blessing that we get through the Holy Spirit and it is for everyone. ಇದು ದೇವರ ಆತ್ಮನಿಂದ ನಾವು ಹೊಂದಿರುವಂತಹ ಆಶೀರ್ವಾದ, ಇದು ಪ್ರತಿಯೊಬ್ಬರಿಗೂ ಸೇರಿರುವಂತದ್ದಾಗಿದೆ. Praise God. It is not for only few people. ಇದು ಕೆಲವರಿಗೆ ಮಾತ್ರ ಕೊಡಲ್ಪಟ್ಟಿರುವಂತದ್ದಲ್ಲ. It is for those who believe and baptized, means the one who is saved in Christ, it is for them. ಈ ಒಂದು ವರಗಳು ಅಥವಾ ಈ ಒಂದು ಸಂಗತಿಗಳು ಯಾರನ್ನು ಹಿಂಬಾಲಿಸ್ತಾವಂದ್ರೆ ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟು ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬರನ್ನು ಹಿಂಬಾಲಿಸುವಂತವಾಗಿದ್ದಾವೆ. Praise God. Praise the So Lord. before we go into topic, I wanted to share those two things. ಈ ಒಂದು ಎರಡು ಸಂಗತಿಗಳನ್ನು ನಾನು ಈ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಎರಡು ಸಂಗತಿಗಳನ್ನು ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. So firstly, gift of tongues is different from other gifts because this is prayer language. ಮೊದಲನೇ ಸಂಗತಿ ಏನಂದ್ರೆ ವಿವಿಧ ವಾಣಿಗಳನ್ನಾಡುವ ವರವು ಬೇರೆ ವರಗಳಿಗಿಂತ ವ್ಯತ್ಯಾಸವಾಗಿದೆ, ಯಾಕಂದ್ರೆ ಇದು ದೇವರ ಹತ್ರ ಮಾತನಾಡುವುದಕ್ಕಾಗಿ ಕೊಡಲ್ಪಟ್ಟಿರುವ ವರವಾಗಿದೆ. And secondly, it is for all the believers in Christ. ಈ ಒಂದು ಎರಡನೇ ಸಂಗತಿ ಏನಂದ್ರೆ ಈ ಒಂದು ಭಾಷೆಗಳನ್ನಾಡುವ ವರವು ಎಲ್ಲಾ ವಿಶ್ವಾಸಿಗಳಿಗೂ ಸೇರಿರುವಂತದ್ದಾಗಿದೆ. Okay, praise the Lord. So what is gift of tongues? ಹಾಗಾದ್ರೆ ಆ ವಾಣಿಗಳನ್ನಾಡುವ ವರವು ಅಂದ್ರೆ ಏನು? Okay, it is simply meaning it is a language given by the Holy Spirit or a supernatural language given by the Holy Spirit to pray. ಇದರ ಒಂದು ಸರಳವಾದ ಅರ್ಥವೇನೆಂದರೆ ದೇವರ ಹತ್ರ ಮಾತನಾಡುವುದಕ್ಕಾಗಿ ಪವಿತ್ರಾತ್ಮನಿಂದ ಕೊಡಲ್ಪಟ್ಟಿರುವಂತಹ ಭಾಷೆ ಇದಾಗಿದೆ. Okay, in other words we can say it is a private prayer language. ಇನ್ನೊಂದು ಮಾತಲ್ಲಿ ಹೇಳ್ಬೇಕಾದ್ರೆ ಇದು ಪ್ರತ್ಯೇಕವಾಗಿ ದೇವರ ಹತ್ರ ಮಾತಾಡುವ ಪ್ರಾರ್ಥನೆಯ ಭಾಷೆಯಾಗಿದೆ, ರಹಸ್ಯ ಅಂತ private ಕರೀತಾರೆ. ರಹಸ್ಯವಾಗಿ. ಹೌದು, Okay, ರಹಸ್ಯವಾಗಿ. so private prayer language, where do we see that? Let's turn our Bibles to 1 Corinthians chapter 14 2-4. ಈ ಒಂದು ಸಂಗತಿಯನ್ನು ಸತ್ಯವೇದದಲ್ಲಿ ನಾವು ನೋಡ್ತೇವೆ ಅಂದ್ರೆ ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಕಾಣುವಂತವರಾಗಿರ್ತೇವೆ. ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ದೇವರಾತ್ಮನ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರೂ ತಿಳುಕೊಳ್ಳುವುದಿಲ್ಲ. ಪ್ರವಾದಿಸುವನಾದರೂ ಮನುಷ್ಯರ ಸಂಗಡ ಮಾತನಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು ಪ್ರೋತ್ಸಾಹವನ್ನು ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. Praise the Lord. Praise So the Lord. here Paul is very clearly writing. ಇಲ್ಲಿ ಪೌಲನು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. So the tongues, the gift of tongues is used for speaking to God directly. ಇಲ್ಲಿ ಹೇಳ್ತಿದ್ದಾನೆ ವಾಣಿಗಳನ್ನಾಡುವಂತ ವರವು ಇದು ದೇವರ ಸಂಗಡ ಮಾತನಾಡುವುದಕ್ಕಾಗಿ ಕೊಡಲ್ಪಟ್ಟಿರುವ ವರವೆಂಬುದಾಗಿ. Okay, praise the Lord. And he is also saying that the one who speaks in tongues is speaking mysteries with God that nobody understands. ಅಷ್ಟು ಮಾತ್ರವಲ್ಲ, ಆತನು ಹೇಳ್ತಾನೆ ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ, ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಾನೆ ಎಂಬುದಾಗಿ. Amen. Praise the Lord. ಇದನ್ನು ಇನ್ನೂ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ. ಮನುಷ್ಯರಿಗೆ ಅರ್ಥವಾಗುವುದಿಲ್ಲ. So humans cannot understand that language. ಈ ಒಂದು ಭಾಷೆಯನ್ನು ಮನುಷ್ಯರು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. Okay, so the private prayer language is about talking to God and it is talking mysteries with God. ದೇವರ ಸಂಗಡ ರಹಸ್ಯವಾಗಿ ಮಾಡುವಂತ ಪ್ರಾರ್ಥನಾ ಜೀವನದಲ್ಲಿ ಈ ಒಂದು ವಾಣಿಗಳನ್ನು ದೇವರ ಸಂಗಡ ಆತನು ನೇರವಾಗಿ ಮಾತಾಡುವಾತನಾಗಿರ್ತಾನೆ. So what happens to the person who is praying in tongues? ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗೆ ಏನು The ಸಂಭವಿಸುತ್ತದೆ? 4th verse it is saying that he edifies himself. 4ನೇ ವಚನ ಹೇಳ್ತೈತೆ ತನಗೆ ಆತನು ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿಕೊಳ್ಳುತ್ತಾನೆ ಎಂಬುದಾಗಿ. Bhakti ವೃದ್ಧಿ ವೃದ್ಧಿ, right? Very nice word actually. Kannada word is correct. Bhakti ವೃದ್ಧಿ, right? ಭಕ್ತಿ ವೃದ್ಧಿ ಅನ್ನುವಂಥದ್ದು So, ಸರಿಯಾದ ಪದವಾಗಿದೆ. Okay, edify means in Greek the word edify it is given as oikodomio. Okay, ಎಡಿಫೈಯಿಂಗ್ ಅಥವಾ ಭಕ್ತಿ ವೃದ್ಧಿ ಅನ್ನುವಂತ ಪದಕ್ಕೆ ಗ್ರೀಕ್ ಪದ ಆಯ್ಕಿಯೋ domio. ಡೋಮಿಯೋ ಎಂಬುದಾಗಿ Okay. ಗ್ರೀಕ್ ಪದ ಇದರ ಬಗ್ಗೆ ಬರೆಯಲ್ಪಟ್ಟಿದೆ. Oikodomio. ಆಯ್ಕೋ ಡೋಮಿಯೋ ಎಂಬುದಾಗಿ ಗ್ರೀಕ್ ಪದ ಇಲ್ಲಿ ಉಪಯೋಗಿಸಲ್ಪಟ್ಟಿದೆ. Okay, oiko means house, ಆಯ್ಕೋ ಅಂದ್ರೆ ಮನೆ, domio means construction. ಡೋಮಿಯೋ ಅಂದ್ರೆ ಕಟ್ಟುವಂತದ್ದು ಎಂಬುದಾಗಿ. Okay, that is the meaning of bhakti ವೃದ್ಧಿ ಅಥವಾ edify ಎಂಬುದಾಗಿ ಹೇಳುವಾಗ ಅದರ ಅರ್ಥವೇನು? Constructing the house. Okay. Okay, so what is constructing the house? It's a spiritual thing, right? Not physical house. ಮನೆಯನ್ನು ಕಟ್ಟುವಂತದ್ದು ಅಂತ ಹೇಳುವಾಗ ಇದು ಭೌತಿಕವಾದ ಸಂಗತಿ ಅಲ್ಲ, ಇದು ಆತ್ಮಿಕವಾದಂತಹ ಸಂಗತಿಯಾಗಿದೆ. So the one who prays in tongues is like he's building up or constructing, becoming stronger. ಒಬ್ಬ ವ್ಯಕ್ತಿ ಆತ್ಮದಲ್ಲಿ ಅಂದ್ರೆ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸುವಂತದ್ದಾದ್ರೆ ಅವನು ತನ್ನ ಅಂತರಂಗವನ್ನು ಕಟ್ಟಿಕೊಳ್ಳುವಂತ ಆತನಾಗಿರ್ತಾನೆ. Amen. Praise the Lord. Praise the Lord. At the same time, there are more types of tongues in the Bible. ಅದೇ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ವಿಧ ವಿಧವಾದ ಭಾಷೆಗಳನ್ನು ನಾವು Okay, the ಕಾಣುವಂತವರಾಗಿದ್ದೇವೆ. first one we saw is private prayer language. ಮೊದಲನೇ ಭಾಷೆ ನಾವು ನೋಡಿಕೊಂಡೆವು, ಇದು ದೇವರ ಸಂಗಡ ಪ್ರತ್ಯೇಕವಾಗಿ ರಹಸ್ಯವಾಗಿ ಪ್ರಾರ್ಥನೆಗೋಸ್ಕರ ಕೊಡಲ್ಪಟ್ಟಿರುವ ಭಾಷೆ ಎಂಬುದಾಗಿ. Okay, the second one is evangelical tongues. ಎರಡನೇ ಒಂದು ಭಾಷೆಗಳು ಯಾವುದಂದ್ರೆ ಸುವಾರ್ತೆಯ ಭಾಷೆ ಎಂಬುದಾಗಿ. Okay, evangelical tongues. ಸುವಾರ್ತೆಯ ಭಾಷೆ ಎಂಬುದಾಗಿ ಎರಡನೇದಾಗಿ. Okay, evangelical tongues, where do we see this? ಇದನ್ನು ನಾವು ಎಲ್ಲಿ ಸುವಾರ್ತೆಯ ಭಾಷೆ ಇದನ್ನು ನಾವು ಎಲ್ಲಿ ಕಾಣುತ್ತೇವೆ ಸತ್ಯವೇದದಲ್ಲಿ? Acts. ಐಡಿಯಾ? Acts chapter 2.
ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. Let's read a few verses. Okay, Acts chapter 2, verse 1 to 4. Can we read? ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 1ರಿಂದ 4ನೇ ವಚನಕ್ಕೆ ನಾವು ಓದಿಕೊಳ್ಳೋಣ. ಪಂಚಾಶತ್ತಮ ದಿನವ ಹಬ್ಬದ ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. Amen. Praise the Lord. Praise the Lord. See here, very beautifully, the utterances were given by the Holy Spirit. ಇಲ್ಲಿ ನಾವು ನೋಡ್ತೇವೆ ಬಹಳ ಅದ್ಭುತವಾಗಿ ಪವಿತ್ರಾತ್ಮ ದೇವರು ಅವರೆಲ್ಲರಿಗೂ ನುಡಿಯುವ ಶಕ್ತಿಯನ್ನು, ಆತನು ಬೇರೆ ಬೇರೆ ಭಾಷೆಗಳನ್ನು ನುಡಿಯುವ ಶಕ್ತಿಯನ್ನು ಕೊಟ್ಟಿರುತ್ತಾನೆ. All the church was together, means all the 120 people were together. They were praying and seeking the Holy Spirit to come upon them, and that was the first time the Holy Spirit came like fire, tongues, and sat upon everybody's head. It is saying. ಅಲ್ಲಿ ಸಭೆ ಒಂದೇ ಸ್ಥಳದಲ್ಲಿ 120 ಜನ ಕೂಡಿಕೊಂಡು ಪ್ರಾರ್ಥಿಸುತ್ತಿರುವಾಗ ಮೊದಲನೇ ಬಾರಿಗೆ ಪವಿತ್ರಾತ್ಮ ದೇವರು ಅವರ ಮೇಲೆ ಇಳಿದು ಬರುವುದನ್ನು ಇಲ್ಲಿ ನಾವು ನೋಡುತ್ತೇವೆ. Okay, here also we see all 120 people are filled, or only few are filled. ಇಲ್ಲಿ ನಾವು ನೋಡ್ತೇವೆ 120 ಜನ ತುಂಬಲ್ಪಟ್ರ, ಕೆಲವರು ಮಾತ್ರ ತುಂಬಲ್ಪಟ್ರ. All 120 people, right? ಎಲ್ಲ 120 ಜನ ಸಹ ಪವಿತ್ರಾತ್ಮನವರ ಮೇಲೆ ಇಳಿದು ಬಂದ. This is the fulfillment of promise of Jesus Christ. ಇದು ಯೇಸು ಸ್ವಾಮಿಯ ವಾಗ್ದಾನದ ನೆರವೇರ್ಪಾಗಿದೆ. That they will speak in unknown languages. ನಂಬುವವರಿಂದ ಈ ಸೂಚಕ ಕಾರ್ಯಗಳಾಗ್ತವೆ, ಅವರು ಅನ್ಯ ಭಾಷೆಗಳು ಮಾತಾಡ್ತಾರೆ ಎಂಬುವಂತ ವಾಗ್ದಾನ ನೆರವೇರಿದೆ. So they started to speak in different languages. ಅವರೆಲ್ಲ ವಿಧ ಭಾಷೆಗಳಿಂದ ಅವರು ಮಾತಾಡಲಿಕ್ಕೆ ಪ್ರಾರಂಭಿಸಿದರು. And on that day, so many people from different countries were there. ಅಲ್ಲಿ ಆ ದಿನದಲ್ಲಿ ಅನೇಕ ಸ್ಥಳಗಳಿಂದ ಜನರ ಆ ಸ್ಥಳಕ್ಕೆ ಕೂಡಿ ಬಂದವರಾಗಿದ್ದರು. They all know different languages. They speak different languages. ಅವರು ಬೇರೆ ಬೇರೆ ಭಾಷೆಗಳನ್ನು ಮಾತನಾಡ್ತಾ ಇದ್ರು. ಅಲ್ಲಿ ಸೇರಿ ಬಂದವರು ತಮ್ಮ ಭಾಷೆಗಳಲ್ಲಿ ಮಾತಾಡುವುದನ್ನು ನೋಡಿದರು. And they listened and they were surprised how these people are speaking our language. ಬೇರೆ ಬೇರೆ ದೇಶಗಳಿಂದ ಬಂದಂತ ಬೇರೆ ಬೇರೆ ಭಾಷೆಯವರು ಇವರು ಮಾತಾಡುವ ಅನ್ಯ ಭಾಷೆಗಳನ್ನು ನೋಡಿಬಿಟ್ಟು ಬಹಳ ಆಶ್ಚರ್ಯಗೊಂಡರು. ಯಾಕಂದ್ರೆ ತಮ್ಮ ಭಾಷೆಗಳಲ್ಲೇ ಇವರು ಮಾತನಾಡುವವರಾಗಿದ್ದರು. Praise the Lord. Praise the Lord. So when that happened, ಇದು ಸಂಭವಿಸಿದಾಗ Peter got up and said, "Why are you surprised?" ಇದು ನಡೀತಾ ಇರುವಾಗ ಪೇತ್ರನವರ ಮಧ್ಯದಲ್ಲಿ ಎದ್ದು ನಿಂತುಕೊಂಡು ನೀವು ಯಾಕೆ ಬೆರಗಾಗ್ತೀರಿ, ಆಶ್ಚರ್ಯ ಪಡುತ್ತೀರಿ ಎಂಬುದಾಗಿ. Is this not what God promised through prophet Joel? ಇದು ಪ್ರವಾದಿಯಾದಂತ ಯೋವೇಲನ ಮುಖಾಂತರ ದೇವರು ಕೊಟ್ಟಂತ ಪ್ರವಾದನೆ ಅಲ್ಲವೇ? That he will pour out his spirit upon all flesh. ಎಲ್ಲ ಜನರ ಮೇಲೆ ಆತ್ಮನು ಸುರಿಸಲ್ಪಡ್ತಾನೆ ಎಂಬುದಾಗಿ ಯೋವೇಲನ ಮೂಲಕ ಮಾಡಿದ ಪ್ರವಾದನೆ ಅಲ್ಲವೇ? And your old shall see dreams. ನಿಮ್ಮ ಹಿರಿಯರು ಕನಸುಗಳನ್ನು ಕಾಣುತ್ತಾರೆ. Your young will see visions. ಯೌವನಸ್ಥರು ದರ್ಶನಗಳನ್ನು ನೋಡುತ್ತಾರೆ. Even the slaves will prophesy, he says. ದಾಸರು ಸಹ ಪ್ರವಾದಿಸುವವರಾಗಿರುತ್ತಾರೆ. Hallelujah. Hallelujah. Praise God. So that happened, and then we see 3,000 people being saved on that day. ಪೇತ್ರನು ಸುವಾರ್ತೆಯನ್ನು ಸಾರುವಾಗ 3,000 ಜನ ರಕ್ಷಣೆ ಹೊಂದಿದರು. Okay, so this was an amazing proof for the non-believers that God's Holy Spirit works wonders through anybody. ಇಲ್ಲಿ ನಾವು ನೋಡ್ತೇವೆ ಇದು ಅನ್ಯ ಜನಗಳ ಮಧ್ಯದಲ್ಲಿ ದೇವರು ಮಾಡಿರುವಂತಹ ಅದ್ಭುತಗಳಿಗೆ ಮತ್ತು ಗುರುತಾಗಿರುವಂತದ್ದನ್ನು ನಾವು ನೋಡುವಂತವರಾಗಿರ್ತೇವೆ. Okay, so non-believers means they are Jewish people. That's what I mean. ಅಲ್ಲಿ ನಾವು ನೋಡ್ತೇವೆ ಅನ್ಯ ಜನರಂತ ಹೇಳುವಾಗ ಅವಿಶ್ವಾಸಿಗಳು ಎಂಬುದಾಗಿ. Yes. ಇವರು ಯಹೂದಿಗಳಾಗಿದ್ದರು. Okay, so these tongues, evangelical tongues, are the proof for a non-believer. ಇಲ್ಲಿ ಸುವಾರ್ತೆಯ ಭಾಷೆ, ಅನ್ಯ ಭಾಷೆ ಅನ್ನುವಂಥದ್ದು ಅವಿಶ್ವಾಸಿಗಳಿಗೆ ಸೂಚನೆಯಾಗಿದೆ. This is not practicing a language. ಇದು ನಾವು ದಿನಾಲು ಮಾತಾಡಲಿಕ್ಕೆ ಅಭ್ಯಾಸ ಮಾಡುವಂತ ಅನ್ಯ ಭಾಷೆ ಅಲ್ಲ. See, I came from Andhra. ನಾನು ಆಂಧ್ರ ಪ್ರದೇಶದಿಂದ ಬಂದಿದ್ದೇನೆ. I studied in Tamil Nadu. ನಾನು ಅಂದ್ರೆ ಪಾಸ್ಟರ್ ಅವರು ತಮಿಳುನಾಡಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದ್ದಾರೆ. And I'm working in Karnataka. ಕರ್ನಾಟಕದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. I learned Telugu, Tamil and Kannada also. ನಾನು ತೆಲುಗು, ಕನ್ನಡ ಮತ್ತು ತಮಿಳು ಸಹ ಭಾಷೆಗಳನ್ನು ಕಲ್ತಿದ್ದೇನೆ. By grace of God only. ಇದೆಲ್ಲ ದೇವರ ಕೃಪೆಯಿಂದಲೇ. But I practiced, I learned. ಆದ್ರೂ ಸಹ ಬೇರೆ ಭಾಷೆಗಳನ್ನು ನಾನು ಅಭ್ಯಾಸ ಮಾಡಿ ನಾನು ಕಲ್ತಿದ್ದೇನೆ. But this is a gift. ಆದರೆ ಇದು ಅನ್ಯ ಭಾಷೆ ಅನ್ನುವಂತ ಅಂದ್ರೆ ಸುವಾರ್ತೆಯ ಅನ್ಯ ಭಾಷೆ ಅನ್ನುವಂಥದ್ದು ಇದು ಪವಿತ್ರಾತ್ಮನಿಂದ ಬರುವ ವರವಾಗಿದೆ. Okay, this is not a practicing thing. ಇದು ಅಭ್ಯಾಸ ಮಾಡಿ ಕಲಿಯುವಂತ ಭಾಷೆ ಅಲ್ಲ. Okay, there are so many ministers of God who testified about this. ಅನೇಕ ಮಂದಿ ದೇವರ ಸೇವಕರು ಸುವಾರ್ತೆ ಸೇವೆಯಲ್ಲಿ ಇದರ ವಿಷಯವಾಗಿ ಸಾಕ್ಷಿಯನ್ನು ಹೇಳಿದವರಾಗಿದ್ದಾರೆ. One man of God from Andhra, I forgot his name. He said that he went to North India for preaching. ಒಬ್ಬ ಆಂಧ್ರ ಪ್ರದೇಶದಿಂದ ಒಬ್ಬ ಸೇವಕರು, ಅವರ ಹೆಸರು ನಾನು ಮರ್ತೋಗಿದ್ದೇನೆ, ಅವರು ಉತ್ತರ ಭಾರತಕ್ಕೆ ಸೇವೆ ನಿಮಿತ್ತ ಹೋದಾಗ Unfortunately, there was no translator there. ಅಲ್ಲಿ ಹೋದಾಗ ಆತನಿಗೆ ದುರದೃಷ್ಟವಶಾತು ಟ್ರಾನ್ಸ್ಲೇಷನ್ ಭಾಷಾಂತರ ಮಾಡುವ ವ್ಯಕ್ತಿ ಸಿಗಲಿಲ್ಲ. But he just prayed a prayer, asked the Holy Spirit, "Lord, you lead me. I don't know how to speak Hindi." ಆತನು ಪ್ರಾರ್ಥನೆ ಮಾಡಿದ ದೇವರಿಗೆ, ಸ್ವಾಮಿ ನೀನು ನನ್ನ ನಡೆಸು, ನನಗೆ ಏನು ಮಾಡಬೇಕೋ ಗೊತ್ತಿಲ್ಲ, ಇವರ ಭಾಷೆ ನನಗೆ ಬರೋದಿಲ್ಲ ಎಂಬುದಾಗಿ. Okay, he started to fluently speaking Hindi. ಆತನು ಆ ಟೈಮಲ್ಲಿ ಅವರ ಉತ್ತರ ಭಾರತದ ಹಿಂದಿ ಭಾಷೆಯಲ್ಲಿ ಫ್ಲೂಯೆಂಟ್ ಆಗಿ ಆತನು ಮಾತನಾಡಲಿಕ್ಕೆ ಪ್ರಾರಂಭಿಸಿದ. He didn't understand anything.
ಮಾತಾಡುವಂತ ಸೇವಕರಿಗೆ ಆ ಹಿಂದಿ ಭಾಷೆ ಏನೂ But ಅರ್ಥವಾಗಲಿಲ್ಲ. all the listeners understood. ಅದರಲ್ಲಿ ಸೇರಿ ಬಂದಂತ ಕೇಳುವಂತ ವ್ಯಕ್ತಿಗಳೆಲ್ಲರಿಗೂ ಅರ್ಥವಾಯಿತು. Everybody gave their lives to the Lord. They were filled with the Holy Spirit. ಅಲ್ಲಿ ಸೇರಿ ಬಂದಂತ ಅನೇಕರು ಕರ್ತನಿಗೆ ತಮ್ಮ ಜೀವಿತವನ್ನು ಕೊಟ್ಟು ಯೇಸು ಸ್ವಾಮಿನ ಅಂಗೀಕಾರ Praise ಮಾಡಿದರು. the Lord. Praise the Lord. One of my friends who went to, ನನ್ನ ಒಬ್ಬ ಸ್ನೇಹಿತರು ಸಹ ಹೋಗಿದ್ರು. he was working in one company. ಕಂಪನಿಯಲ್ಲಿ ಒಂದು ಸ್ಥಳದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು. Okay, the boss is a religious fanatic, one group head. ಅಲ್ಲಿ ವರ್ಕ್ ಮಾಡುವವರು. And his son was not feeling well. ಅವರ ಬಾಸ್ ಕೆಲಸ ಮಾಡ್ತಾ ಇದ್ರು ಮತ್ತು ಅವರ ಮಗನಿಗೆ ಹುಷಾರಿರ್ಲಿಲ್ಲ. Okay, so that person he wanted to tell about Jesus Christ. ಆ ವ್ಯಕ್ತಿಗೆ ಇವರ ಫ್ರೆಂಡ್ ಯೇಸು ಸ್ವಾಮಿ ಬಗ್ಗೆ ಹೇಳ್ಬೇಕಂತ ಇತ್ತು. That fellow doesn't know English. ಆ ವ್ಯಕ್ತಿಗೆ ಅಂದ್ರೆ ಇಂಗ್ಲಿಷ್ ಬರೋದಿಲ್ಲ. This fellow doesn't know Hindi. ಈ ವ್ಯಕ್ತಿಗೆ ನನ್ನ ಫ್ರೆಂಡ್ಗೆ ಹಿಂದಿ ಬರೋದಿಲ್ಲ. He is trying to come, oh brother, that one, this one, oh Jesus Christ. ಈತನ ಇಂಗ್ಲಿಷ್ ಅಲ್ಲಿ ಸುವಾರ್ತೆನ ಹೇಳಿಕೆ ಪ್ರಯತ್ನಿಸುವಾಗ ಆ ವ್ಯಕ್ತಿಗೆ ಅದು ಎಷ್ಟು ಮಾತ್ರಕ್ಕೂ ಅರ್ಥವಾಗಲಿಲ್ಲ. He is telling. ಅದನ್ನ ಹೇಳ್ತೀನಿ, ನನಗೇನು ಅರ್ಥವಾಗ್ತಾ ಇಲ್ಲ ಎಂಬುದಾಗಿ. He took some time and he prayed and came back. ಆತನು ಸ್ವಲ್ಪ ಟೈಮ್ ತಗೊಂಡು ಆ ಪ್ರಾರ್ಥನೆ ಮಾಡಿದ ವಾಪಸ್ ಬಂದ್ಬಿಟ್ಟ. He fluently spoke in Hindi and shared the gospel. ಆತನು ಮಾತಾಡಿ ಪ್ರಾರ್ಥನೆ ಮಾಡಿ ಬರುವಾಗ ಅಲ್ಲಿ ನಾವು ನೋಡ್ತೇವೆ ಅವರು ಹಿಂದಿಯಲ್ಲಿ ಫ್ಲೂಯೆಂಟ್ ಆಗಿ ಅವರಿಗೆ ಸುವಾರ್ತೆಯನ್ನು ಸಾರಿದವರಾಗಿದ್ದಾರೆ. Hallelujah. Praise Hallelujah. God. See, that is evangelical tongues. ಆದ್ದರಿಂದ ಅನ್ಯ ಭಾಷೆಗಳಲ್ಲಿ ಎರಡನೇ ವಿಧವಾದ ಭಾಷೆ ಮತ್ತು ಸುವಾರ್ತೆ ನಿಮಿತ್ತ ದೇವರು ಕೊಡುವಂತ ಅನ್ಯ ಭಾಷೆ. Amen. So there is third one also. ಮೂರನೇದು ಸಹ ಇದೆ. Okay, this is prophetic tongues. ಇದು ಪ್ರವಾದಾತ್ಮಕವಾದ ಅನ್ಯ ಭಾಷೆ. Okay, this is little bit different from gift of prophecy. ಇದು ಪ್ರವಾದನ ವರಕ್ಕಿಂತ ಸ್ವಲ್ಪ ವ್ಯತ್ಯಾಸವಾಗಿರುವಂತದ್ದಾಗಿದೆ. Okay, the prophet would speak in local language, right? ಮಾಮೂಲಾಗಿ ಪ್ರವಾದನೆ ಕೊಡುವಂತ ಪ್ರವಾದಿ ಮತ್ತು ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲ ಭಾಷೆಯಲ್ಲಿ ಅವರು ಮಾತನಾಡ್ತಾರೆ. But this is unknown tongues only. ಆದ್ರೆ ಈ ಪ್ರವಾದನೆ ಭಾಷೆ ಇದು ಅನ್ಯ ಭಾಷೆಗಳಲ್ಲೇ ಪ್ರವಾದನೆ ಹೇಳುವಂತದ್ದಾಗಿದೆ. Okay, let's read about that. 1 Corinthians 14. ಇದನ್ನು ನಾವು ಸತ್ಯವೇದದಿಂದ ಓದೋಣ. 1ನೇ ಕೊರಿಂಥಿ 14ನೇ ಅಧ್ಯಾಯ 27 and 28. 27, 28ನೇ ವಚನ. 1ನೇ ಕೊರಿಂಥಿ 14ನೇ ಅಧ್ಯಾಯ 27, 28. ವಾಣಿಯನ್ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತಾಡಬೇಕು ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು. ಅರ್ಥವನ್ನು ಹೇಳುವವನಿಲ್ಲದಿದ್ದರೆ ವಾಣಿಯನ್ನಾಡುವವನು ಸಭೆಯಲ್ಲಿ ಸುಮ್ಮನಿರಲಿ, ತನ್ನೊಂದಿಗೆಯೂ ದೇವರೊಂದಿಗೆಯೂ ಮಾತಾಡಿಕೊಳ್ಳಲಿ. Okay, praise the Lord. Praise the Lord. See, here it is talking about a prophetic tongue. ಇಲ್ಲಿ 27ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಪ್ರವಾದನಾತ್ಮಕವಾದ ಅನ್ಯ ಭಾಷೆ ಕುರಿತು ಆತನು ಮಾತನಾಡ್ತಿದ್ದಾನೆ. Okay, you can read the entire chapter, you will understand more. ಈಗ ಈ ಅಧ್ಯಾಯವನ್ನು ನಾವು ಪೂರ್ಣವಾಗಿ ಓದುವಾಗ ಇದನ್ನು ಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕಾಗ್ತದೆ. So, this person, what they used to do is in Corinthian church is, ಇಲ್ಲಿ ಒಬ್ಬ ಆ ವ್ಯಕ್ತಿಗಳ ಕೊರಿಂಥಿ ಸಭೆಯಲ್ಲಿ ಮಾಡ್ತಿರುವಂತಹ ಸಂಗತಿ ಏನಂದ್ರೆ, okay, during the service or during the worship, one person used to stand up and speak in tongues. ಕೊರಿಂಥಿ ಸಭೆಯಲ್ಲಿ ಹೀಗೆ ನಡೀತಾ ಇದ್ದ ದಿನಗಳಲ್ಲಿ ಅಲ್ಲಿ ಆರಾಧನೆ ನಡೀತಿರುವಾಗ ಸಭೆ ಆ ಒಂದು ಆರಾಧನಾ ಕ್ರಮ ನಡೀತಾ ಇರುವಾಗ ಅದರಲ್ಲಿ ಒಬ್ಬ ವ್ಯಕ್ತಿ ಎದ್ದು ನಿಂತುಕೊಳ್ತಾ ಇದ್ದ. Praise the Lord. And other people, 2 or 3 people used to interpret that one. ಆ ವ್ಯಕ್ತಿ ಎದ್ದು ಅನ್ಯ ಭಾಷೆಗಳನ್ನು ಮಾತನಾಡುವಾಗ ಇಬ್ರು ಅಥವಾ ಮೂವರು ವ್ಯಕ್ತಿಗಳು ಆತನ ಆಗಿರುವಂತ ಅನ್ಯ ಭಾಷೆಗಳಿಗೆ ಅರ್ಥವನ್ನು ಹೇಳ್ತಾ ಇದ್ರು. Okay, so we saw in the 9 gifts of the Holy Spirit, right? ನಾವು ನೋಡಿದೇವಲ್ಲ 9 ಪವಿತ್ರಾತ್ಮನ ವರಗಳೆಂಬುದಾಗಿ. 8th one is what? Gift of speaking unknown languages. ಅಲ್ಲಿ ಬರೆಯಲ್ಪಟ್ಟ 8ನೇ ವರವನ್ನು ನಾವು ನೋಡ್ತೇವೆ, ವಿವಿಧ ವಾಣಿಗಳನ್ನಾಡುವ ವರ ಎಂಬುದಾಗಿ. And the 9th one is interpretation of that language. 9ನೇ ವರವನ್ನು ನಾವು ನೋಡ್ತೇವೆ, ವಾಣಿಗಳಿಗೆ ಅರ್ಥವನ್ನು ಹೇಳುವ ವರ ಎಂಬುದಾಗಿ. Okay, praise the Lord. Praise So the Lord. in the church they had a practice like this. ಈ ರೀತಿ ಅವರ ಸಭೆಯಲ್ಲಿ ಒಂದು ಅಭ್ಯಾಸವಿತ್ತು. But what happened is, even when the interpreter is not there, these people used to get up and speak in tongues. ಅಲ್ಲಿ ಆರಾಧನೆ ನಡೆಯುವಾಗ ಒಬ್ಬ ವ್ಯಕ್ತಿ ಎದ್ದು ಅನ್ಯ ಭಾಷೆಗೆ ಮಾತಾಡ್ತಿದ್ದ, ಇಬ್ರು ಅಥವಾ ಮೂವರು ಅರ್ಥವನ್ನು ಹೇಳ್ತಾ ಇದ್ರು. ಆದ್ರೆ ಅಲ್ಲಿ ನಡೆದಂತ ಸಂಗತಿ ಏನಂದ್ರೆ, ಅರ್ಥ ಹೇಳುವಂತ ವ್ಯಕ್ತಿ ಇಲ್ಲದಿದ್ರೂ ಸಹ ಒಬ್ಬ ವ್ಯಕ್ತಿ ಎದ್ದು ಅನ್ಯ ಭಾಷೆಗಳನ್ನು ಮಾತನಾಡ್ತಾ ಇದ್ದ. So ಈಗ ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ ಯಾರಿಗಾದ್ರೂ ಅರ್ಥ ಆಗ್ತದಾ? Will anybody understand if anybody speaks in tongues? Nobody will understand, right? So it is disturbing the service. ಯಾರಿಗೂ ಆತನು ಮಾತಾಡುವ ಅನ್ಯ ಭಾಷೆ ಅರ್ಥವಾಗದೇ ಇರುವುದರಿಂದ ಅಲ್ಲಿ ನಡೀತಿರುವಂತಹ ಆರಾಧನಾ ಆ ಸೇವೆಯಲ್ಲಿ ಬಹಳ ಮತ್ತು ಡಿಸ್ಟರ್ಬೆನ್ಸ್ ಉಂಟಾಗ್ತಾ ಇತ್ತು. So he is saying, if you want to speak tongues, let 2 or 3 interpret. ಅದಕ್ಕೆ ಪೌಲನಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಯಾವನಾದರೂ ಅನ್ಯ ಭಾಷೆಗಳಲ್ಲಿ ಮಾತನಾಡಬೇಕಾದ್ರೆ ಇಬ್ಬರು ಅಥವಾ ಮೂವರು ಅದರ ಅರ್ಥವನ್ನು ಹೇಳುವವರಲ್ಲಿ ಇರಬೇಕು ಎಂಬುದಾಗಿ. Praise the Lord. Praise the Lord. He is not saying church ಅಲ್ಲಿ ಅನ್ಯ ಭಾಷೆಯಲ್ಲಿ ಮಾತನಾಡಬಾರದು ಎಂಬುದಾಗಿ ಅವರು ಹೇಳ್ತಾ ಇಲ್ಲ. He is not telling don't speak tongues in church. He is telling if you want to convey to others, let somebody interpret. ಇಲ್ಲಿ ಸಭೆಯಾಗಿ ಸೇರಿ ಬಂದಾಗ ಅನ್ಯ ಭಾಷೆಗಳು ಮಾತನಾಡಬಾರದು ಎಂಬುದಾಗಿ ಆತನು ಹೇಳ್ತಾ ಇಲ್ಲ. ಬಟ್ ಆದ್ರೆ ಅರ್ಥ ಹೇಳುವವರು ಇಲ್ಲದೇ ಇರುವಾಗ ಮಾತನಾಡಬಾರದು ಎಂಬುದಾಗಿ ಹೇಳ್ತಿದ್ದಾರೆ. Means if you want to communicate to others,
ನೀವು ಇನ್ನೊಬ್ಬರೊಂದಿಗೆ ಸಂಭಾಷಿಸಬೇಕಾದ್ರೆ, Okay, if you want to communicate something God spoken to you through tongues, then let interpreter be there. Otherwise, nobody will understand. ದೇವರು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಹೇಳಿರುವಂತ ಸಂಗತಿಗಳನ್ನು ಅನ್ಯ ಭಾಷೆಗಳ ಮೂಲಕ ಹೇಳಲಿಕ್ಕೆ ದೇವರು ಪ್ರೇರೇಪಣೆ ಮಾಡಿದಾಗ ಅದರ ಅರ್ಥವನ್ನು ಹೇಳುವವನಿಲ್ಲದಿದ್ದರೆ ನೀನು ಹೇಳಬಾರದು ಎಂಬುದಾಗಿ. Praise the Lord. Praise the Lord. I'll share one small testimony. ನಾನೊಂದು ಚಿಕ್ಕ ಸಾಕ್ಷಿಯನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. One day in our church in Andhra Pradesh, ನಮ್ಮ ಆಂಧ್ರ ಪ್ರದೇಶದಲ್ಲಿ ಒಂದು ದಿನ ಒಂದು ಸಭೆಯಲ್ಲಿ, so that time we were in a place called, ನಾವಾಗ ಎಂಬಂತ ಸ್ಥಳದಲ್ಲಿ ನಾವಿದ್ದೆವು. so we were worshiping the Lord together. ನಾವೆಲ್ಲರೂ ಸೇರಿ ಕರ್ತನ ನಾವು ಆರಾಧನೆ ಮಾಡ್ತಾ ಇದ್ದೆವು. Okay, and after a few minutes of worship, ನಾವು ಕೆಲವು ನಿಮಿಷಗಳು ಕರ್ತನನ್ನ ಆರಾಧನೆ ಮಾಡ್ತಾ ಇದ್ದೆವು. I started to sing song in unknown language. ನಾನು ಅನ್ಯ ಭಾಷೆಗಳಲ್ಲಿ ಹಾಡನ್ನು ಹಾಡುವುದಕ್ಕೆ, ದೇವರ ಸ್ತೋತ್ರ ಪದವನ್ನು ಹಾಡಲಿಕ್ಕೆ ನಾನು ಪ್ರಾರಂಭಿಸಿದೆ. I did not realize at that time. ಆ ಟೈಮಲ್ಲಿ ನಾನು ಅನ್ಯ ಭಾಷೆಗಳಲ್ಲಿ ಹಾಡಾಡ್ತಿದ್ದೇನೆ ಎಂಬುದಾಗಿ ಸಹ ನನಗೆ ಗೊತ್ತಾಗಲಿಲ್ಲ. After a long time I realized I was singing in unknown language. ನಾನು ಹಾಡ್ತಾ ಇರುವಾಗ ಸ್ವಲ್ಪ ಸಮಯದ ನಂತರ ನನಗೆ ಗೊತ್ತಾಯ್ತು ನಾನು ಅನ್ಯ ಭಾಷೆಗಳಲ್ಲಿ ಹಾಡಾಡ್ತಿದ್ದೇನೆ ಎಂಬುದಾಗಿ. After some time, during the end of the worship, ಆದ್ರೆ ಆ ಒಂದು ಆರಾಧನೆ ಮುಗಿತಾ ಬರುವಾಗ whatever I was speaking, ನಾನು ಏನೆಲ್ಲ ಹಾಡಿನಲ್ಲಿ ನಾನು ಅನ್ಯ ಭಾಷೆಗಳಲ್ಲಿ ಹಾಡಾಡಿದೆನೋ, pastor was giving the interpretation of that. ಆ ಸಭಾಪಾಲಕರು ಆ ಅನ್ಯ ಭಾಷೆಗಳಲ್ಲಿ ಹಾಡಿರುವಂತಹ ಹಾಡಿಗೆ ಅರ್ಥವನ್ನು, ವಿವರಣೆಯನ್ನು ಅವರು ಕೊಟ್ಟರು. And when he was speaking tongues, ಪಾಸ್ಟರ್ ಮಾತನಾಡುವಾಗ I was giving the interpretation. ನಾನು ಅವರು ಆಡುವಂತ ಅನ್ಯ ಭಾಷೆಗಳಿಗೆ ಅರ್ಥವನ್ನು ಹೇಳಿದೆ. It was so prophetic. ಅದು ಬಹಳ ಪ್ರವಾದನಾತ್ಮಕವಾಗಿ. And we worshiped the Lord together. ನಾವೆಲ್ಲರೂ ಸೇರಿ ಕರ್ತನನ್ನು ಆರಾಧಿಸಿದೆವು. Those are the prophetic tongues. ಅದು ಪ್ರವಾದನಾತ್ಮಕ ಭಾಷೆಗಳು ಎಂಬುದಾಗಿ. Okay, praise God. Praise So the Lord. God leads us in such way. ದೇವರು ಈ ರೀತಿಯಲ್ಲಿ ನಡೆಸುವಂತ ಆತನಾಗಿರ್ತಾನೆ. Yesterday pastor also shared one testimony about the church. Maybe he can explain. ನಾವು ಫಸ್ಟ್ ಈ ಉಡುಪಿಗೆ ಬಂದಾಗ ನಾವು 31st ನೈಟ್ ಗ್ಯಾದರ್ ಆಗಿದ್ದೆ. ನಾನು, ನಾಗೇಶ್, ಐರಿ ಸಿಸ್ಟರ್, ಚಿಮ್ಮಿ, ಕೆಲವು ಜನ ಅಷ್ಟೇ. ಆದರೆ ನಮ್ಮ ಆರಾಧನೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದರೆ 5 ಜನಕ್ಕೆ ಬೆಳಿಗ್ಗೆ 5 ಗಂಟೆ ಆಗಿದೆ. ಎಷ್ಟು ಜನ? 5 ಜನ. ಅವಾಗ ಏನಾಗಿದ್ದು ಗೊತ್ತುಂಟಾ? ನಾವು ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಿರುವಾಗ ಸಡನ್ ಆಗಿ ನಾಗೇಶ್ ಪಾಸ್ಟರ್ ಜೋರಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಅವ್ರು ಜೋರಾಗಿ ಸ್ಟಾರ್ಟ್ ಮಾಡುವಾಗ ನಾನು ಇವಾಗ ಅವ್ರು ಇಂಗ್ಲೀಷ್ ಹೇಳುವಾಗ ಕನ್ನಡದಲ್ಲಿ ಹೆಂಗೆ ಇಂಟರ್ಪ್ರಿಟೇಷನ್ ಆಯಿತು, ನಾನು ಆಗ ಅನ್ಯ ಭಾಷೆಗಳೆಲ್ಲ ಏನು ಮಾಡ್ತಿದ್ವಿ, ಅದರ ಅರ್ಥ ಬಂದ್ಬಿಟ್ಟು. ಸೊ ಅಷ್ಟು ಮಾತ್ರ ಅಲ್ಲ, ಈ ಅನ್ಯ ಭಾಷೆಗಳು ಮಾತಾಡ್ಕೊಂಡ ನಾವು ಅನ್ಯ ಭಾಷೆಗಳಲ್ಲೇ ಹಾಡಾಡಿ ಬಿಡ್ತಾ ಇದ್ವಿ. ಆದರೆ ಏನು ಮಾಡ್ತಿದ್ವಿ ನಾವೀಗ, ಇವುಗಳನ್ನು ತಿರುಗಿ ಸಭೆಗೆ ತರಬೇಕು. Okay, so God leads us in such way about prophetic tongues. ಈ ಪ್ರವಾದನಾತ್ಮಕ ಭಾಷೆಗಳಲ್ಲಿ ಪವಿತ್ರಾತ್ಮನು ದೇವರು ಒಂದು ವಿಶೇಷವಾದ ರೀತಿಯಲ್ಲಿ ನಡೆಸುವವನಾಗಿರ್ತಾರೆ. So you understood, right? Tongues means not only private language. ನೋಡಿ, ಭಾಷೆಗಳು, ಅನ್ಯ ಭಾಷೆಗಳು ಅಂತ ಹೇಳುವಾಗ ನಾವು ದೇವರೊಂದಿಗೆ ಪ್ರತ್ಯೇಕವಾಗಿ ಪ್ರಾರ್ಥನೆಯಲ್ಲಿ ಮಾತನಾಡುವಂತ ಭಾಷೆಗಳು ಮಾತ್ರವಲ್ಲ. Okay, so but this is the primary purpose. ಆದರೆ ಇದು ಬಹಳ ಮುಖ್ಯವಾದಂತ ಉದ್ದೇಶಕ್ಕೆ ಕೊಡಲ್ಪಟ್ಟಿರುವಂತಹ ಭಾಷೆಗಳಾಗಿದೆ, ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಮಾತನಾಡುವ ಭಾಷೆ. When you pray in unknown tongues, what happens? You will oikio domio, means you will become stronger. ನೀವು ದೇವರೊಂದಿಗೆ ಅನ್ಯ ಭಾಷೆಗಳನ್ನು ನೀವು ಮಾತನಾಡ್ತಿರುವಾಗ ನಿಮ್ಮ ಅಂತರಂಗ ಕಟ್ಟಲ್ಪಡುವಂತದ್ದಾಗಿರ್ತೈತೆ. Okay, and then you will have other experiences also. ಅಷ್ಟು ಮಾತ್ರವಲ್ಲ, ನೀವು ಅನ್ಯ ಭಾಷೆಗಳಲ್ಲಿ ದೇವರ ಹತ್ರ ದಿನಾಲು ಮಾತನಾಡ್ತಾ ಇರುವಾಗ ಬೇರೆ ಅಂದ್ರೆ ಸುವಾರ್ತೆಯ ಅನ್ಯ ಭಾಷೆಗಳು ನಿಮ್ಮಲ್ಲಿ ಆಪರೇಟ್ ಆಗ್ತವೆ, ಮತ್ತು ಪ್ರವಾದನಾತ್ಮಕವಾದ ಅನ್ಯ ಭಾಷೆಗಳು ಸಹ ನಿಮ್ಮಲ್ಲಿ ದೇವರು ಅನುಗ್ರಹಿಸುವಾತನಾಗಿರ್ತಾನೆ. Amen. Amen. Let's read one more thing and we'll go further. 1 Corinthians chapter 13 verse 1. ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನಾವೆಲ್ಲರೂ ಸತ್ಯವೇದದಿಂದ 1 ಕೊರಿಂಥಿ 13ನೇ ಅಧ್ಯಾಯ 1ನೇ ವಚನಕ್ಕೆ ನಾವು ತಿರುಗಿಸೋಣ. ನಾನು ಮನುಷ್ಯರ ಭಾಷೆಗಳನ್ನು, ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. Okay, praise the Lord. Praise the So Lord. this verse is talking about love, right? ಇದು ಈ ವಾಕ್ಯ ಪ್ರೀತಿಯ ಬಗ್ಗೆ ಮಾತನಾಡ್ತದೆ. Love is the essence of everything. ಪ್ರೀತಿ ಅನ್ನುವಂಥದ್ದು ನಮ್ಮ ಜೀವನದ ಮುಖ್ಯವಾದ ಒಂದು ಸಂಗತಿ, Uh, ಎಲ್ಲದರಲ್ಲಿ ಪ್ರಮುಖವಾಗಿರುವಂತಹ ಸಂಗತಿಯಾಗಿದೆ. Yes. So, but he uses one word there. What is that? Speaking in ದೇವದೂತರ human ಭಾಷೆ. language and angelic tongues, he says. ನಾವಿಲ್ಲಿ ನಾವು ನೋಡ್ತೇವೆ ಮನುಷ್ಯರ ಭಾಷೆಗಳು ಮತ್ತು ದೇವದೂತರ ಭಾಷೆಗಳು ಎಂಬುದಾಗಿ. Praise the Lord. That is the fourth one, angelic tongues. ಅದನ್ನೇ ನಾವು ನೋಡ್ತೇವೆ 4ನೇ ಒಂದು ಅನ್ಯ ಭಾಷೆ, ಇದು ದೇವದೂತರ ಭಾಷೆ ಎಂಬುದಾಗಿ. Amen. Amen. As you continue to pray in tongues, you will have this experience also. ನೀವು ಯಾವಾಗಾದ್ರೆ ದೇವರೊಂದಿಗೆ ನಿಮ್ಮ ಅನ್ಯ ಭಾಷೆಗಳನ್ನು ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಮಾತನಾಡ್ತಾ ಇರ್ತೀರೋ, Okay. ದೇವದೂತರ ಭಾಷೆಗಳ ಅನುಭವ ಸಹ ನಿಮಗೆ You will ಉಂಟಾಗುವಂತದ್ದಾಗಿರ್ತದೆ. have amazing spiritual experiences. ನಿಮಗೆ ಮತ್ತು ವಿಶೇಷವಾದಂತಹ ಆತ್ಮಿಕ ಅನುಭವಗಳು ಉಂಟಾಗ್ತವೆ. Okay, even you will have dreams and visions. I'll explain you later. ಅಷ್ಟು ಮಾತ್ರವಲ್ಲ, ನಿಮಗೆ ದರ್ಶನಗಳು, ಕನಸುಗಳು ಸಹ ಪವಿತ್ರಾತ್ಮನ ಮೂಲಕ ಉಂಟಾಗುತ್ತವೆ. Okay, but I want to ask you, did you understand until here? ನಾನು ನಿಮ್ಗೆ ಕೇಳುವಂತದ್ದೇನೆಂದ್ರೆ, ಇಷ್ಟು ತನಕ ನಾನು ಹೇಳಿರುವ ಸಂಗತಿಗಳು ಅರ್ಥವಾದವಾ? Okay, we'll go further. Praise the Lord. Okay, tongues are for everyone or for only few people? ಅನ್ಯ ಭಾಷೆಗಳು ಪ್ರತಿಯೊಬ್ಬರಿಗೆ ಅಥವಾ ಕೆಲವು ಮಂದಿಗೇನ? ಆನ್ಸರ್ ಪ್ಲೀಸ್, ನಾಟ್ ಪಾಸ್ಟರ್. Yes, ಎಲ್ಲರಿಗೂ. Okay, praise the Lord. Okay, ಏನು ಡಿಫರೆನ್ಸ್ ಟಂಗ್ಸ್ ಗೆ ಮತ್ತೆ ಬಾಕಿ ಗಿಫ್ಟ್ಸ್ ಗೆ? What's the difference between tongues and other gifts? ಹೇಳಿ ಬೇರೆ 7 ವರಗಳು
ಒಂದು ಕಡೆ ನಿಂತ್ರೆ ಎರಡು ವರಗಳು ಇನ್ನೊಂದು ಕಡೆ ನಿಲ್ತಾವೆ. ಅನ್ಯ ಭಾಷೆಗಳ ವರ ಮತ್ತು ಅದಕ್ಕೆ ಅರ್ಥ ಹೇಳುವಂತ ವರ. ಈ ವರಗಳಿಗೆ ಬೇರೆ ವರ, ಪ್ರವಾದನ ವರ, ಜ್ಞಾನವಾಕ್ಯ, ವಿದ್ಯಾವಾಕ್ಯ, ಇದಕ್ಕಿರೋ ಡಿಫ್ರೆನ್ಸ್ ಏನಾಗಿದೆ, ವ್ಯತ್ಯಾಸ ಏನಾಗಿದೆ? ಜನರಿಗೆ ಸೇವೆ ಮಾಡುವುದಕ್ಕಾಗಿ ಕೊಡಲ್ಪಟ್ಟ ವರಗಳು 7 ವರಗಳಾದ್ರೆ ದೇವರೊಂದಿಗೆ ಮಾತನಾಡುವುದಕ್ಕಾಗಿ ಕೊಡಲ್ಪಟ್ಟ ವರಗಳು 2 ವರಗಳಾಗಿರ್ತವೆ. Praise the Lord. Okay, Praise the so Lord. that is the difference. Tongues is talking to God. Other gifts are to ministering to the people. ಅನ್ಯ ಭಾಷೆಗಳು ದೇವರೊಂದಿಗೆ ಮಾತನಾಡುವುದಕ್ಕಾಗಿ ಕೊಡಲ್ಪಟ್ಟ ವರ, ಬೇರೆ ವರಗಳೆಲ್ಲ ಜನರಿಗೆ ಸೇವೆ ಮಾಡುವುದಕ್ಕಾಗಿ ಕೊಡಲ್ಪಟ್ಟ ವರಗಳು. Okay, praise the Lord. Praise Okay, the Lord. what is private prayer language? ದೇವರೊಂದಿಗೆ ಪ್ರಾರ್ಥಿಸುವುದಕ್ಕಾಗಿ ಕೊಡಲ್ಪಟ್ಟ ವರ ಯಾವುದು? Okay, ಎಲ್ಲರೂ ಹೇಳೋಣ, ಯಾವುದದು? unknown personal tongues. Okay, ಓಕೆ. ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ದೇವರೊಂದಿಗೆ ಮಾತನಾಡುವುದಕ್ಕೆ ಕೊಡಲ್ಪಟ್ಟ ಭಾಷೆ ಯಾವುದು? ಅನ್ಯ ಭಾಷೆ. ಎಲ್ಲರೂ Okay. ಹೇಳೋಣ, ಯಾವುದು? ಅನ್ಯ ಭಾಷೆ. Yes. Okay, so ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಏನಾಗುತ್ತೆ? Okay, ಕಟ್ಟಲ್ಪಡ್ತೇವೆ, ರೈಟ್? So we'll become spiritually stronger. Amen. ನಾವು ಆತ್ಮಿಕವಾಗಿ ಬಲವಾಗುವಂತವರಾಗಿರ್ತೇವೆ. That means that we'll have all spiritual experiences. ಅದರ ಅರ್ಥವೇನಂದ್ರೆ ಅನೇಕವಾದಂತ ಆತ್ಮಿಕ ಅನುಭವಗಳನ್ನು ನಾವು ಹೊಂದುವಂತವರಾಗಿರ್ತೇವೆ. And we'll walk in other gifts of the Holy Spirit also. ಮತ್ತಷ್ಟು ಮಾತ್ರ ಅಲ್ಲ, ಬೇರೆ ಪವಿತ್ರಾತ್ಮನ ವರಗಳಲ್ಲಿ ಸಹ ಮತ್ತು ಕರ್ತನು ನಮ್ಮ ನಡೆಸುವಾತನಾಗಿರ್ತಾನೆ. ಓಕೆ, ಮತ್ತೊಮ್ಮೆ ಹೇಳ್ತೇನೆ, ಎಲ್ಲಾ ಗಿಫ್ಟ್ಸ್ ಯಾವ್ದಕ್ಕೋಸ್ಕರ? ಸೇವೆ ಮಾಡೋದಕ್ಕೋಸ್ಕರ. ಆದ್ರೆ ಇದು ಯಾವುದು? ಪ್ರಾರ್ಥನೆ ಮಾಡೋದಕ್ಕೋಸ್ಕರ, ರೈಟ್? Amen. ಅದಕ್ಕೋಸ್ಕರ ಪ್ರಾರ್ಥನೆಯಲ್ಲಿ ಏನೇನು ಬೆನಿಫಿಟ್ಸ್ ಇದೆಯೋ ಟಂಗ್ಸ್ ಅಲ್ಲಿ ಕೂಡ ಆ ಎಲ್ಲಾ ಬೆನಿಫಿಟ್ಸ್ ಇದೆ, ಪ್ಲಸ್ ಇಟ್ ಇಸ್ ಸೂಪರ್ ನ್ಯಾಚುರಲ್. ಪ್ರಾರ್ಥನೆಯಲ್ಲಿ ಏನೆಲ್ಲ ಪ್ರಯೋಜನಗಳ ಆಶೀರ್ವಾದಗಳಿದ್ದಾವೋ ಅನ್ಯ ಭಾಷೆಗಳಲ್ಲಿ ಸಹ ಪ್ರಯೋಜನಗಳ ಆಶೀರ್ವಾದಗಳಿರ್ತವೆ. ಬಟ್ ಇದು ಮಾನವಾತೀತವಾದಂತ Okay, ಆಶೀರ್ವಾದಗಳಾಗಿರ್ತವೆ. praise the Lord. Praise So the Lord. you may say, if somebody may say that, I am also praying, what is the difference? ಕೆಲವರು ಹೇಳ್ಬೋದು, ನಾನು ಸಹ ಪ್ರಾರ್ಥನೆ ಅಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಸಹ ಪ್ರಾರ್ಥಿಸ್ತೇವೆ ಮತ್ತು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸುವಂತದಕ್ಕೆ ಏನು ಒಂದು ವ್ಯತ್ಯಾಸವಿದೆ, ವಿಶೇಷತೆ ಇದೆ Okay, there ಎಂಬುದಾಗಿ. is a huge difference. ಆದ್ರೆ ಅರ್ಥ ಮಾಡಿಕೊಳ್ಬೇಕು, ನಮ್ಮ ಭಾಷೆಗಳಲ್ಲಿ ಪ್ರಾರ್ಥಿಸುವಂತ ಸಂಗತಿಗೂ ಮತ್ತು ಅನ್ಯ ಭಾಷೆಗಳಲ್ಲಿ ದೇವರೊಂದಿಗೆ ಪ್ರಾರ್ಥಿಸುವಂತ ಸಂಗತಿಗೂ ದೊಡ್ಡ ವ್ಯತ್ಯಾಸ ಇರುವಂತದ್ದಾಗಿದೆ. Otherwise Holy Spirit would not give it as a gift. ಆ ವ್ಯತ್ಯಾಸ ಇಲ್ಲದಿದ್ದರೆ ಪ್ರಾರ್ಥಿಸುವುದಕ್ಕಾಗಿ ಪವಿತ್ರಾತ್ಮನು ನಮಗೆ ಅನ್ಯ ಭಾಷೆಗಳೆಂಬ ವರವನ್ನು ಕೊಡುತ್ತಿರಲಿಲ್ಲ. Okay, praise the Lord.